ಕನ್ನಡ ಬೆಳಗಾವಿ. ಹೆಸರಿಗೆ ಇದು ವಿಧಾನಸೌಧ ಲೇಔಟ್, ಆದ್ರೆ ಕಳೆದ 4 ವರ್ಷಗಳಿಂದ ಇಲ್ಲಿ ಬಿಎಂಟಿಸಿ ಬಸ್ ಸೌಕರ್ಯನೇ ಇಲ್ಲ. ಯಾವುದೋ ಹಳ್ಳಿ ತರ ಇದೆ. ಸೊ ಬಿಎಂಟಿಸಿ ಬಸ್ ಸೌಕರ್ಯ ಕಲ್ಪಿಸಿಕೊಡಿ ಅಂತ ಸ್ಥಳೀಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನು ಬಸ್ ಸೌಕರ್ಯಗಳೇ ಇಲ್ಲದೆ ಇಲ್ಲಿ ಜನ ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನ ಈ ಭಾಗದ ಜನ ಅದೇನ್ ಪಾಪ ಮಾಡಿದಾರೋ ಗೊತ್ತಿಲ್ಲ. ಕಳೆದ 4 ವರ್ಷಗಳಿಂದ ಇಲ್ಲಿ ಬಿಎಂಟಿಸಿ ಬಸ್ ಒಂದೇ ಒಂದು ಬಸ್ ಕೂಡ ಬರ್ತಾ ಇಲ್ಲ. ಹೇಳ್ಕೊಳ್ಳೋದಕ್ಕೆ ಇದು ಲಕ್ಷ್ಮೀ ದೇವನಗರ ಪಕ್ಕದಲ್ಲೇ ವಿಧಾನಸೌಧ ಲೇಔಟ್ ಅಂತ ಹೇಳಿ ಹೆಸರಿಗೆ ವಿಧಾನಸೌಧ ಲೇಔಟ್, ಆದ್ರೆ ಒಂದೇ ಒಂದು ಬಿಎಂಟಿಸಿ ಬಸ್ ಕಳೆದ 4 ವರ್ಷಗಳಿಂದನೂ ಕೂಡ ಬರ್ದೇ ಇರುವಂತದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಬಸ್ ನ ಕೊಡಿ ಅಂತ ಹೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಶಾಲೆಗೆ ಹೋಗೋದಕ್ಕೆ, ಕಾಲೇಜಿಗೆ ಹೋಗೋದಕ್ಕೆ, ಕಚೇರಿಗೆ ಹೋಗೋದಕ್ಕೆ, ಹಾಸ್ಪಿಟಲ್ಗೆ ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇವತ್ತು ಸಿಕ್ಕಿದೆ. ನೇರವಾಗಿ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ನ ಮಾತಾಡಿಸ್ತೀನಿ. ಹೇಳಿ, ಕಾಲೇಜು ಶಾಲೆಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಬಸ್ಸಿಗೆ ನೀವು ಎಷ್ಟು ಅಲ್ದಾಡ್ತೀರಾ ಅಂತ? ನಾವು ನೆಟ್ಕೊಂಡು ಹೋಗ್ಬೇಕಾದ್ರೆ 2 ಕಿಲೋಮೀಟರ್ಸ್ ನಾವು ನೆಟ್ಕೊಂಡು ಹೋಗ್ಬೇಕು. ಸರಿ, ನಾವಾದ್ರೂ ಪರವಾಗಿಲ್ಲ ನೆಟ್ಕೊಂಡು ಹೋಗ್ತೀವಿ. ವಯಸ್ಸಾಗಿರೋರು ಅವ್ರು ಹೆಂಗ್ ನೆಟ್ಕೊಂಡು ಹೋಗ್ತಾರೆ? ಅದು ಕಷ್ಟ ಆಗುತ್ತೆ ಅಲ್ವಾ. ಅಟ್ಲೀಸ್ಟ್ ಇಲ್ಲಿ 4 ಇಯರ್ಸ್ ಇಂದ ಬಸ್ ಇಲ್ಲ. ಇವಾಗಾರು ಬಸ್ ಮಾಡ್ರಿ ಅಂತಾನೆ ನಾವ್ ಹೇಳ್ತಾ ಇದೀವಿ. ಇದೇ ಬಸ್ ಸ್ಟಾಪ್, ಬಟ್ ಅವ್ರ ಬಸ್ ಸ್ಟಾಪ್ ನ ಫುಲ್ ಪಾರ್ಕಿಂಗ್ ಆಗಿ ಮಾಡ್ಕೊಂಡಿದ್ದಾರೆ. 1-2 ಗಾಡಿ ನಿಲ್ಸೋರು ಇವಾಗ ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಕಾಲೇಜ್ಗೆ ಹೋಗಕ್ಕೆ 5 ನಿಮಿಷ ಕಮ್ಮಿ ಲೇಟ್ ಆಗಿ ಹೋದ್ರು ಅಲ್ಲಿ ನಮಗೆ ಬೈಸ್ಕೊಂತೀವಿ. ಅಲ್ಲಿ ಕ್ಲಾಸ್ ಒಳಗಡೆ ಸೇರ್ಸೋದೇ ಇಲ್ಲ ನಮ್ನ. 5 ನಿಮಿಷ ಲೇಟ್ ಆಗಿ ಹೋದ್ರೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಮ್ಯಾಮ್. ಬಸ್ ಫೆಸಿಲಿಟೀಸ್ ಮಾಡ್ಲೇಬೇಕು. ನೀವು ಫ್ರೀ ಬಸ್ ಅಂತೆಲ್ಲ ಹೇಳ್ತಾರೆ, ಗವರ್ಮೆಂಟ್ ಗ್ಯಾರಂಟಿ ಯೋಜನೆ ಅಂತೆಲ್ಲ ಹೇಳುತ್ತೆ. ನಿಮ್ಮ ಏರಿಯಾದಲ್ಲಿ ಬಸ್ಸೇ ಇಲ್ಲ? ಹೌದು, ಬಸ್ಸೇ ಇಲ್ಲ. ನಾವು ಅದೇ ಹೇಳ್ತೀವಿ, ನಾವು ನೆಡ್ಕೊಂಡು ಹೋಗ್ಬೇಕು. ಬಸ್ ಫ್ರೀ ಇದ್ರೂನು ಏನ್ ಯೂಸ್ ಇದೆ ನಮಗೆ? ನಾವು 2 ಕಿಲೋಮೀಟರ್ಸ್ ನೆಡ್ಕೊಂಡು ಹೋಗಿ ಬಸ್ ಹತ್ಬೇಕು. ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಬಸ್ ಫೆಸಿಲಿಟೀಸ್ ನೀವು ಮಾಡ್ಲೇಬೇಕು. ಮೇಡಮ್, ಗ್ಯಾರಂಟಿ ಯೋಜನೆ ಅಂತ ಮಾತಾಡುತ್ತೆ ಸರ್ಕಾರ. ಇಲ್ಲಿ ನೋಡಿದ್ರೆ ನಿಮ್ಮ ಏರಿಯಾಗೆ ಬಸ್ಸೇ ಇಲ್ಲ. ಬಸ್ ಇಲ್ಲ. ನಾವು ಡೈಲಿ ಮಾರ್ಕೆಟ್ ಹೋಗೋರು ಮೇಡಮ್. ನಾವು 2 ಕಡೆನೂ ಓಡಾಡ್ಬೇಕಂದ್ರೆ 2 ಅವರ್ ಬೇಕು ಓಡಾಡಕ್ಕೆ. ನಾವು ಡೈಲಿ ಮೆಟ್ರೋ ಇಲ್ಲಿಂದ ಆಟೋದಲ್ಲಿ ಓಡಾಡಬೇಕು. ಆಟೋದಾರು ಒಂದೇ ಸಮಕ್ಕೆ ಸಿಗಲ್ಲ. ಬಸ್ ಫೆಸಿಲಿಟಿ ಬೇಕೇ ಬೇಕು. ಇವಾಗ ಒಂದ್ ದಿವಸ ಓಡಾಡೋದ್ರೆ ದಿನ 330 ಗಳಿಗೂ ಓಡಾಡಲೇಬೇಕು. ಆಟೋ ಬೇಕೇ ಬೇಕಾ? ಆಟೋಗಳು ಎಲ್ಲಿರ್ತವೆ? ಒಂದೇ ಸಮಕ್ಕೆ ಬಸ್ ಇರ್ಲೇಬೇಕು. ಕಂಪಲ್ಸರಿ ಬಸ್ ಬೇಕೇ ಬೇಕು ಮೇಡಮ್. ಜೊತೆಗೆ ಈ ಒಂದು ಸ್ಥಳ ಏನ್ ನೋಡ್ತಾ ಇದ್ದೀರಾ, ಇದು ಮುಂಚೆ ಬಸ್ ಸ್ಟ್ಯಾಂಡ್ ಆಗಿತ್ತು. ಸೊ ಬಸ್ ಸ್ಟಾಪ್ ಶೆಲ್ಟರ್ ಕೂಡ ನೀವು ನೋಡ್ತಾ ಇದ್ದೀರಾ. ಇವತ್ತು ನೀವು ನೋಡ್ತಾ ಇದ್ದೀರಾ ಹೇಗಾಗಿದೆ ಅಂತ ಹೇಳಿ. ಪ್ರೈವೇಟ್ ವೆಹಿಕಲ್ಗಳು ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಳ್ಬಹುದು. ಈ ಟೆಂಪೋ, ಕಾರ್ಗಳು, ಆಟೋಗಳು ಎಲ್ಲನೂ ಕೂಡ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಳ್ಬಹುದು. ಆ ತರ ಪಾರ್ಕಿಂಗ್ ಪ್ಲೇಸ್ಗೆ ಆಗಿರುವಂತಹ ಜಾಗ ಆಗಿದೆ. ಆ ಬಸ್ ಸ್ಟಾಪಿಗೂ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಈಗ 4 ವರ್ಷದ ಹಿಂದೆ ಇಲ್ಲಿ ಬಸ್ ಸ್ಟಾಪ್ ಇತ್ತು. ಬಸ್ಗಳು ಇಲ್ಲೇ ಹಾಲ್ಟ್ ಆಗ್ತಾ ಇತ್ತು. ಈ ಬಸ್ ಸ್ಟಾಪ್ ಅಲ್ಲಿ ಜನ ಇರ್ತಾ ಇದ್ರು. ಬಸ್ ಹತ್ಕೊಂಡು ತಮ್ಮ ಕಚೇರಿಗಳಿಗೆ, ತಮ್ಮ ಕೆಲಸಗಳಿಗೆ, ಶಾಲೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ರು. ಆದ್ರೆ ಇವತ್ತು ಈ ಬಸ್ ಸ್ಟಾಪ್ ಕೂಡ ಪಾಳು ಬಿದ್ದಿರುವಂತದ್ದು. ಬಸ್ ಸ್ಟಾಪ್ ಜಾಗ ಪ್ರೈವೇಟ್ ಒಂದು ಏನು ವೆಹಿಕಲ್ ಪಾರ್ಕಿಂಗ್ ಜಾಗಕ್ಕೆ ಸೀಮಿತ ಆಗಿ ಹೋಗಿದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಬಸ್ಸು ಒಂದ್ ಏರಿಯಾಕ್ಕೆ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಖಂಡಿತವಾಗ್ಲೂ ಈ ಏರಿಯಾಕ್ಕೆ ಬಸ್ಸನ್ನ ಮಾಡಿಕೊಡಬೇಕು ಅಂತ ಹೇಳಿ ಸ್ಥಳೀಯರು ಮನವಿಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡ ಬೆಳಗಾವಿ. ಹೆಸರಿಗೆ ಇದು ವಿಧಾನಸೌಧ ಲೇಔಟ್, ಆದ್ರೆ ಕಳೆದ 4 ವರ್ಷಗಳಿಂದ ಇಲ್ಲಿ ಬಿಎಂಟಿಸಿ ಬಸ್ ಸೌಕರ್ಯನೇ ಇಲ್ಲ. ಯಾವುದೋ ಹಳ್ಳಿ ತರ ಇದೆ. ಸೊ ಬಿಎಂಟಿಸಿ ಬಸ್ ಸೌಕರ್ಯ ಕಲ್ಪಿಸಿಕೊಡಿ ಅಂತ ಸ್ಥಳೀಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನು ಬಸ್ ಸೌಕರ್ಯಗಳೇ ಇಲ್ಲದೆ ಇಲ್ಲಿ ಜನ ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನ ಈ ಭಾಗದ ಜನ ಅದೇನ್ ಪಾಪ ಮಾಡಿದಾರೋ ಗೊತ್ತಿಲ್ಲ. ಕಳೆದ 4 ವರ್ಷಗಳಿಂದ ಇಲ್ಲಿ ಬಿಎಂಟಿಸಿ ಬಸ್ ಒಂದೇ ಒಂದು ಬಸ್ ಕೂಡ ಬರ್ತಾ ಇಲ್ಲ. ಹೇಳ್ಕೊಳ್ಳೋದಕ್ಕೆ ಇದು ಲಕ್ಷ್ಮೀ ದೇವನಗರ ಪಕ್ಕದಲ್ಲೇ ವಿಧಾನಸೌಧ ಲೇಔಟ್ ಅಂತ ಹೇಳಿ ಹೆಸರಿಗೆ ವಿಧಾನಸೌಧ ಲೇಔಟ್, ಆದ್ರೆ ಒಂದೇ ಒಂದು ಬಿಎಂಟಿಸಿ ಬಸ್ ಕಳೆದ 4 ವರ್ಷಗಳಿಂದನೂ ಕೂಡ ಬರ್ದೇ ಇರುವಂತದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಬಸ್ ನ ಕೊಡಿ ಅಂತ ಹೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಶಾಲೆಗೆ ಹೋಗೋದಕ್ಕೆ, ಕಾಲೇಜಿಗೆ ಹೋಗೋದಕ್ಕೆ, ಕಚೇರಿಗೆ ಹೋಗೋದಕ್ಕೆ, ಹಾಸ್ಪಿಟಲ್ಗೆ ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇವತ್ತು ಸಿಕ್ಕಿದೆ. ನೇರವಾಗಿ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ನ ಮಾತಾಡಿಸ್ತೀನಿ. ಹೇಳಿ, ಕಾಲೇಜು ಶಾಲೆಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಬಸ್ಸಿಗೆ ನೀವು ಎಷ್ಟು ಅಲ್ದಾಡ್ತೀರಾ ಅಂತ? ನಾವು ನೆಟ್ಕೊಂಡು ಹೋಗ್ಬೇಕಾದ್ರೆ 2 ಕಿಲೋಮೀಟರ್ಸ್ ನಾವು ನೆಟ್ಕೊಂಡು ಹೋಗ್ಬೇಕು. ಸರಿ, ನಾವಾದ್ರೂ ಪರವಾಗಿಲ್ಲ ನೆಟ್ಕೊಂಡು ಹೋಗ್ತೀವಿ. ವಯಸ್ಸಾಗಿರೋರು ಅವ್ರು ಹೆಂಗ್ ನೆಟ್ಕೊಂಡು ಹೋಗ್ತಾರೆ? ಅದು ಕಷ್ಟ ಆಗುತ್ತೆ ಅಲ್ವಾ. ಅಟ್ಲೀಸ್ಟ್ ಇಲ್ಲಿ 4 ಇಯರ್ಸ್ ಇಂದ ಬಸ್ ಇಲ್ಲ. ಇವಾಗಾರು ಬಸ್ ಮಾಡ್ರಿ ಅಂತಾನೆ ನಾವ್ ಹೇಳ್ತಾ ಇದೀವಿ. ಇದೇ ಬಸ್ ಸ್ಟಾಪ್, ಬಟ್ ಅವ್ರ ಬಸ್ ಸ್ಟಾಪ್ ನ ಫುಲ್ ಪಾರ್ಕಿಂಗ್ ಆಗಿ ಮಾಡ್ಕೊಂಡಿದ್ದಾರೆ. 1-2 ಗಾಡಿ ನಿಲ್ಸೋರು ಇವಾಗ ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಕಾಲೇಜ್ಗೆ ಹೋಗಕ್ಕೆ 5 ನಿಮಿಷ ಕಮ್ಮಿ ಲೇಟ್ ಆಗಿ ಹೋದ್ರು ಅಲ್ಲಿ ನಮಗೆ ಬೈಸ್ಕೊಂತೀವಿ. ಅಲ್ಲಿ ಕ್ಲಾಸ್ ಒಳಗಡೆ ಸೇರ್ಸೋದೇ ಇಲ್ಲ ನಮ್ನ. 5 ನಿಮಿಷ ಲೇಟ್ ಆಗಿ ಹೋದ್ರೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಮ್ಯಾಮ್. ಬಸ್ ಫೆಸಿಲಿಟೀಸ್ ಮಾಡ್ಲೇಬೇಕು. ನೀವು ಫ್ರೀ ಬಸ್ ಅಂತೆಲ್ಲ ಹೇಳ್ತಾರೆ, ಗವರ್ಮೆಂಟ್ ಗ್ಯಾರಂಟಿ ಯೋಜನೆ ಅಂತೆಲ್ಲ ಹೇಳುತ್ತೆ. ನಿಮ್ಮ ಏರಿಯಾದಲ್ಲಿ ಬಸ್ಸೇ ಇಲ್ಲ? ಹೌದು, ಬಸ್ಸೇ ಇಲ್ಲ. ನಾವು ಅದೇ ಹೇಳ್ತೀವಿ, ನಾವು ನೆಡ್ಕೊಂಡು ಹೋಗ್ಬೇಕು. ಬಸ್
ಫ್ರೀ ಇದ್ರೂನು ಏನ್ ಯೂಸ್ ಇದೆ ನಮಗೆ. ನಾವು 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿ ಬಸ್ ಹತ್ಬೇಕು ನಾವು. ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಬಸ್ ಫೆಸಿಲಿಟೀಸ್ ನೀವು ಮಾಡ್ಲೇಬೇಕು. ಮೇಡಮ್, ಗ್ಯಾರಂಟಿ ಯೋಜನೆ ಅಂತ ಮಾತಾಡುತ್ತೆ ಸರ್ಕಾರ. ಇಲ್ಲಿ ನೋಡಿದ್ರೆ ನಿಮ್ ಏರಿಯಾಗೆ ಬಸ್ಸೇ ಇಲ್ಲ. ಬಸ್ ಇಲ್ಲ. ನಾವು ಡೈಲಿ ಮಾರ್ಕೆಟ್ ಹೋಗೋರು ಮೇಡಮ್. ನಾವು ಎರಡ್ ಕಡೆನೂ ಓಡಾಡ್ಬೇಕಂದ್ರೆ 2 ಅವರ್ ಬೇಕು ಓಡಾಡಕ್ಕೆ. ನಾವು ಡೈಲಿ ಮೆಟ್ರೋ ಇಲ್ಲಿಂದ ಆಟೋದಲ್ಲಿ ಓಡಾಡಬೇಕು. ಆಟೋದಾರು ಒಂದೇ ಸಮಕ್ಕೆ ಸಿಗಲ್ಲ. ಬಸ್ ಫೆಸಿಲಿಟಿ ಬೇಕೇ ಬೇಕು. ಇವಾಗ ಒಂದ್ ದಿವಸ ಓಡಾಡೋದು ದಿನ 330 ಗಳಿಗೂ ಓಡಾಡಲೇಬೇಕು. ಆಟೋ ಬೇಕೇ ಬೇಕು. ಆಟೋಗಳು ಎಲ್ಲಿರ್ತವೆ? ಒಂದೇ ಸಮಕ್ಕೆ ಬಸ್ ಇರ್ಲೇಬೇಕು. ಕಂಪಲ್ಸರಿ ಬಸ್ ಬೇಕೇ ಬೇಕು ಮೇಡಮ್. ಜೊತೆಗೆ ಈ ಒಂದು ಸ್ಥಳ ಏನ್ ನೋಡ್ತಾ ಇದ್ದೀರಾ, ಇದು ಮುಂಚೆ ಬಸ್ ಸ್ಟ್ಯಾಂಡ್ ಆಗಿತ್ತು. ಸೊ ಬಸ್ ಸ್ಟಾಪ್ ಶೆಲ್ಟರ್ ಕೂಡ ನೀವು ನೋಡ್ತಾ ಇದ್ದೀರಾ. ಇವತ್ತು ನೀವು ನೋಡ್ತಾ ಇದ್ದೀರಾ ಹೇಗಾಗಿದೆ ಅಂತ ಹೇಳಿ. ಪ್ರೈವೇಟ್ ವೆಹಿಕಲ್ಗಳು ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಳ್ಬಹುದು. ಈ ಟೆಂಪೋ, ಕಾರ್ಗಳು, ಆಟೋಗಳು ಎಲ್ಲನೂ ಕೂಡ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಳ್ಬಹುದು. ಆ ತರ ಪಾರ್ಕಿಂಗ್ ಪ್ಲೇಸ್ಗೆ ಆಗಿರುವಂತಹ ಜಾಗ ಆಗಿದೆ. ಆ ಬಸ್ ಸ್ಟಾಪಿಗೂ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಈಗ 4 ವರ್ಷದ ಹಿಂದೆ ಇಲ್ಲಿ ಬಸ್ ಸ್ಟಾಪ್ ಇತ್ತು. ಬಸ್ಗಳು ಇಲ್ಲೇ ಹಾಲ್ಟ್ ಆಗ್ತಾ ಇತ್ತು. ಈ ಬಸ್ ಸ್ಟಾಪ್ ಅಲ್ಲಿ ಜನ ಇರ್ತಾ ಇದ್ರು. ಬಸ್ ಹತ್ಕೊಂಡು ತಮ್ಮ ಕಚೇರಿಗಳಿಗೆ, ತಮ್ಮ ಕೆಲಸಗಳಿಗೆ, ಶಾಲೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ರು. ಆದ್ರೆ ಇವತ್ತು ಈ ಬಸ್ ಸ್ಟಾಪ್ ಕೂಡ ಪಾಳು ಬಿದ್ದಿರುವಂತದ್ದು. ಬಸ್ ಸ್ಟಾಪ್ ಜಾಗ ಪ್ರೈವೇಟ್ ಒಂದು ಏನು ವೆಹಿಕಲ್ ಪಾರ್ಕಿಂಗ್ ಜಾಗಕ್ಕೆ ಸೀಮಿತ ಆಗಿ ಹೋಗಿದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಬಸ್ಸು ಒಂದ್ ಏರಿಯಾಕ್ಕೆ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಖಂಡಿತವಾಗ್ಲೂ ಈ ಏರಿಯಾಕ್ಕೆ ಬಸ್ಸನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಮನವಿಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಸರಿಗೆ ಇದು ವಿಧಾನಸೌಧ ಲೇಔಟ್. ಆದ್ರೆ ಕಳೆದ 4 ವರ್ಷಗಳಿಂದ ಇಲ್ಲಿ ಬಿಎಂಟಿಸಿ ಬಸ್ ಸೌಕರ್ಯನೇ ಇಲ್ಲ. ಯಾವುದೋ ಹಳ್ಳಿ ತರ ಇದೆ. ಸೊ ಬಿಎಂಟಿಸಿ ಬಸ್ ಸೌಕರ್ಯ ಕಲ್ಪಿಸಿಕೊಡಿ ಅಂತ ಸ್ಥಳೀಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನು ಬಸ್ ಸೌಕರ್ಯಗಳೇ ಇಲ್ಲದೆ ಇಲ್ಲಿ ಜನ ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನ ಈ ಭಾಗದ ಜನ ಅದೇನ್ ಪಾಪ ಮಾಡಿದಾರೋ ಗೊತ್ತಿಲ್ಲ. ಕಳೆದ 4 ವರ್ಷಗಳಿಂದ ಇಲ್ಲಿ ಬಿಎಂಟಿಸಿ ಬಸ್ ಒಂದೇ ಒಂದು ಬಸ್ ಕೂಡ ಬರ್ತಾ ಇಲ್ಲ. ಹೇಳ್ಕೊಳ್ಳೋದಕ್ಕೆ ಇದು ಲಕ್ಷ್ಮೀ ದೇವನಗರ ಪಕ್ಕದಲ್ಲೇ ವಿಧಾನಸೌಧ ಲೇಔಟ್ ಅಂತ ಹೇಳಿ ಹೆಸರಿಗೆ ವಿಧಾನಸೌಧ ಲೇಔಟ್. ಆದ್ರೆ ಒಂದೇ ಒಂದು ಬಿಎಂಟಿಸಿ ಬಸ್ ಕಳೆದ 4 ವರ್ಷಗಳಿಂದನೂ ಕೂಡ ಬರ್ದಿರುವಂತದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಬಸ್ ನ ಕೊಡಿ ಅಂತ ಹೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಶಾಲೆಗೆ ಹೋಗೋದಕ್ಕೆ, ಕಾಲೇಜಿಗೆ ಹೋಗೋದಕ್ಕೆ, ಕಚೇರಿಗೆ ಹೋಗೋದಕ್ಕೆ, ಹಾಸ್ಪಿಟಲ್ಗೆ ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇವತ್ತು ಸಿಕ್ಕಿದೆ. ನೇರವಾಗಿ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ನ ಮಾತಾಡಿಸ್ತೀನಿ. ಹೇಳಿ, ಕಾಲೇಜು ಶಾಲೆಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ? ಬಸ್ಸಿಗೆ ನೀವು ಎಷ್ಟು ಅಲ್ದಾಡ್ತೀರಾ ಅಂತ? ನಾವು ನೆಡ್ಕೊಂಡು ಹೋಗ್ಬೇಕಾದ್ರೆ 2 ಕಿಲೋಮೀಟರ್ಸ್ ನಾವು ನೆಡ್ಕೊಂಡು ಹೋಗ್ಬೇಕು. ಸರಿ, ನಾವಾದ್ರೂ ಪರವಾಗಿಲ್ಲ ನೆಡ್ಕೊಂಡು ಹೋಗ್ತೀವಿ. ವಯಸ್ಸಾಗಿರೋರು ಅವ್ರು ಹೆಂಗ್ ನೆಡ್ಕೊಂಡು ಹೋಗ್ತಾರೆ? ಅದು ಕಷ್ಟ ಆಗುತ್ತೆ ಅಲ್ವಾ. ಅಟ್ಲೀಸ್ಟ್ ಇಲ್ಲಿ 4 years ಇಂದ ಬಸ್ ಇಲ್ಲ. ಇವಾಗಾರು ಬಸ್ ಮಾಡ್ರಿ ಅಂತಾನೆ ನಾವ್ ಹೇಳ್ತಾ ಇದೀವಿ. ಇದೇ ಬಸ್ ಸ್ಟಾಪ್. ಬಟ್ ಅವ್ರ ಬಸ್ ಸ್ಟಾಪ್ ನ ಫುಲ್ ಪಾರ್ಕಿಂಗ್ ಆಗಿ ಮಾಡ್ಕೊಂಡಿದ್ದಾರೆ. 1-2 ಗಾಡಿ ನಿಲ್ಸೋರು ಇವಾಗ ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಕಾಲೇಜ್ಗೆ ಹೋಗಕ್ಕೆ 5 ನಿಮಿಷ ಕಮ್ಮಿ ಲೇಟ್ ಆಗಿ ಹೋದ್ರು ಅಲ್ಲಿ ನಮಗೆ ಬೈಸ್ಕೊಂತೀವಿ. ಅಲ್ಲಿ ಕ್ಲಾಸ್ ಒಳಗಡೆ ಸೇರ್ಸೋದೇ ಇಲ್ಲ ನಮ್ನ. 5 ನಿಮಿಷ ಲೇಟ್ ಆಗಿ ಹೋದ್ರೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಮ್ಯಾಮ್. ಬಸ್ ಫೆಸಿಲಿಟೀಸ್ ಮಾಡ್ಲೇಬೇಕು. ನೀವು ಫ್ರೀ ಬಸ್ ಅಂತೆಲ್ಲ ಹೇಳ್ತಾರೆ, ಗವರ್ಮೆಂಟ್ ಗ್ಯಾರಂಟಿ ಯೋಜನೆ ಅಂತೆಲ್ಲ ಹೇಳುತ್ತೆ. ನಿಮ್ಮ ಏರಿಯಾದಲ್ಲಿ ಬಸ್ಸೇ ಇಲ್ಲ. ಹೌದು, ಬಸ್ಸೇ ಇಲ್ಲ. ನಾವು ಅದೇ ಹೇಳ್ತೀನಲ್ಲ, ನಡ್ಕೊಂಡು ಹೋಗ್ಬೇಕು. ಬಸ್ ಫ್ರೀ ಇದ್ರೂನು ಏನ್ ಯೂಸ್ ಇದೆ ನಮಗೆ. ನಾವು 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿ ಬಸ್ ಹತ್ಬೇಕು ನಾವು. ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಬಸ್ ಫೆಸಿಲಿಟೀಸ್ ನೀವು ಮಾಡ್ಲೇಬೇಕು. ಮೇಡಮ್, ಗ್ಯಾರಂಟಿ ಯೋಜನೆ ಅಂತ ಮಾತಾಡುತ್ತೆ ಸರ್ಕಾರ. ಇಲ್ಲಿ ನೋಡಿದ್ರೆ ನಿಮ್ ಏರಿಯಾಗೆ ಬಸ್ಸೇ ಇಲ್ಲ. ಬಸ್ ಇಲ್ಲ. ನಾವು ಡೈಲಿ ಮಾರ್ಕೆಟ್ ಹೋಗೋರು ಮೇಡಮ್. ನಾವು ಎರಡ್ ಕಡೆನೂ ಓಡಾಡ್ಬೇಕಂದ್ರೆ 2 ಅವರ್ ಬೇಕು ಓಡಾಡಕ್ಕೆ. ನಾವು ಡೈಲಿ ಮೆಟ್ರೋ ಇಲ್ಲಿಂದ ಆಟೋದಲ್ಲಿ ಓಡಾಡಬೇಕು. ಆಟೋದಾರು ಒಂದೇ ಸಮಕ್ಕೆ ಸಿಗಲ್ಲ. ಬಸ್ ಫೆಸಿಲಿಟಿ ಬೇಕೇ ಬೇಕು. ಇವಾಗ ಒಂದ್ ದಿವಸ ಓಡಾಡೋದು ದಿನ 330 ಗಳಿಗೂ ಓಡಾಡಲೇಬೇಕು. ಆಟೋ ಬೇಕೇ ಬೇಕು. ಆಟೋಗಳು ಎಲ್ಲಿರ್ತವೆ? ಒಂದೇ ಸಮಕ್ಕೆ ಬಸ್ ಇರ್ಲೇಬೇಕು. ಕಂಪಲ್ಸರಿ ಬಸ್ ಬೇಕೇ ಬೇಕು ಮೇಡಮ್. ಜೊತೆಗೆ ಈ ಒಂದು ಸ್ಥಳ ಏನ್ ನೋಡ್ತಾ ಇದ್ದೀರಾ, ಇದು ಮುಂಚೆ ಬಸ್ ಸ್ಟ್ಯಾಂಡ್ ಆಗಿತ್ತು. ಸೊ ಬಸ್ ಸ್ಟಾಪ್ ಶೆಲ್ಟರ್ ಕೂಡ ನೀವು ನೋಡ್ತಾ ಇದ್ದೀರಾ. ಇವತ್ತು ನೀವು ನೋಡ್ತಾ ಇದ್ದೀರಾ ಹೇಗಾಗಿದೆ ಅಂತ ಹೇಳಿ. ಪ್ರೈವೇಟ್ ವೆಹಿಕಲ್ಗಳು ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಳ್ಬಹುದು. ಈ ಟೆಂಪೋ, ಕಾರ್ಗಳು, ಆಟೋಗಳು ಎಲ್ಲನೂ ಕೂಡ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಳ್ಬಹುದು. ಆ ತರ ಪಾರ್ಕಿಂಗ್ ಪ್ಲೇಸ್ಗೆ ಆಗಿರುವಂತಹ ಜಾಗ ಆಗಿದೆ. ಆ ಬಸ್ ಸ್ಟಾಪಿಗೂ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಈಗ 4 ವರ್ಷದ ಹಿಂದೆ ಇಲ್ಲಿ ಬಸ್ ಸ್ಟಾಪ್ ಇತ್ತು. ಬಸ್ಗಳು ಇಲ್ಲೇ ಹಾಲ್ಟ್ ಆಗ್ತಾ ಇತ್ತು. ಈ ಬಸ್ ಸ್ಟಾಪ್ ಅಲ್ಲಿ ಜನ ಇರ್ತಾ ಇದ್ರು. ಬಸ್ ಹತ್ಕೊಂಡು ತಮ್ಮ ಕಚೇರಿಗಳಿಗೆ, ತಮ್ಮ ಕೆಲಸಗಳಿಗೆ, ಶಾಲೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ರು. ಆದ್ರೆ ಇವತ್ತು ಈ ಬಸ್ ಸ್ಟಾಪ್ ಕೂಡ ಪಾಳು ಬಿದ್ದಿರುವಂತದ್ದು. ಬಸ್ ಸ್ಟಾಪ್ ಜಾಗ ಪ್ರೈವೇಟ್ ಒಂದು ಏನು ವೆಹಿಕಲ್ ಪಾರ್ಕಿಂಗ್ ಜಾಗಕ್ಕೆ ಸೀಮಿತ ಆಗಿ ಹೋಗಿದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಬಸ್ಸು ಒಂದ್ ಏರಿಯಾಕ್ಕೆ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಖಂಡಿತವಾಗ್ಲೂ ಈ ಏರಿಯಾಕ್ಕೆ ಬಸ್ಸನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಮನವಿಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.